ನಿನ್ನೆ ಮೈಸೂರಲ್ಲಿ ತೋರಿಸಿದ್ದೆ ನಿಮ್ಗೆ ಎಲ್ಲರಿಗೂ ಕಟ್ಟಡ ಕಾರ್ಮಿಕ ಇಲಾಖೆ ಯಾವ ಥರ ಇದೆ ಅಂತ. ಅದು ಬೆಂಗಳೂರಲ್ಲಿ ಯಾವ ರೀತಿ ಇರ್ಬೋದು ಅಂತ ಒಂದ್ಸಲ ವಿಚಾರಿಸೋಣ ಅಂತ ಬಂದಿದೆ. ಇದು ನೆಲಮಂಗಲ ಹತ್ರ ಡೈರಿ ಸರ್ಕಲ್ ಹತ್ರನೇ ಇದೆ. ಸೊ ಇಲ್ಲಿ ಬಂದು ಏನಾದರೂ ಇದ್ದರೆ ನಿಮ್ಮದು ಕ್ವೇರಿನ ವಿಚಾರಿಸ್ಬೋದು. ನಾನು ಇವತ್ತು ನಿಮ್ಮನ್ನ ಎಂಟ್ರಿಯಿಂದ ಕರ್ಕೋಗಿ ಅದೇ ಉದ್ಯೋಗ ತರಬೇತಿ ಅಂದರೆ ಯಾವ ರೀತಿ ಸಿಗ್ಬೋದು ಅಂತ ಒಂದು ಐಡಿಯಾ ಇರುತ್ತೆ. ಕಾರ್ಮಿಕ ಇಲಾಖೆದ ಅಂತ ವಿಚಾರಿಸ್ಬೇಕಿತ್ತು. ಕಾರ್ಮಿಕ ಇಲಾಖೆ ಕಾರ್ಮಿಕ ತರಬೇತಿ ಪ್ರೋಸೆಸ್ ಇದೆ. ಅವ್ರಿಗೆ ಪೆನ್ಷನ್ ಬರೋದಾಗಿರ್ಬೋದು, ಅದ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ನೋಡಿ ಇಷ್ಟು ಒಳಗಡೆ ಬರಬೇಕು. ಚೆನ್ನಾಗಿದೆ ಬಿಲ್ಡಿಂಗ್ ಎಲ್ಲ, ಇಷ್ಟು ದೊಡ್ಡದಾಗಿದೆ. ಇದೇ ಎಂಟ್ರೆನ್ಸ್ ಅಂದ್ಕೊಳ್ತೀನಿ. ಕಟ್ಟಡ ಕಾರ್ಮಿಕ ಇಲಾಖೆ. ಅಲ್ಲಿ ಮೈಸೂರಲ್ಲಿ ಒಂದು ಚಿಕ್ಕ ಬಿಲ್ಡಿಂಗಲ್ಲಿ ಮುಗಿದೋಗಿತ್ತು. ಇಲ್ಲಿ ಬೆಂಗಳೂರಲ್ಲಿ ಮೇಯ್ನ್ ಬ್ರ್ಯಾಂಚ್ ಇದೆ. ಎಷ್ಟು ದೊಡ್ಡದಾಗಿದೆ ಅಂದರೆ ಒಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ ನಿಮಗೆ. ನಿಜ ಹುಡ್ಕೊ ಬರೋವ್ರಿಗೆ ಸಾಕಾಗೋಗುತ್ತೆ. ಅಲ್ಲೂ ಒಂದು ಬಿಲ್ಡಿಂಗ್ ಇದೆ, ಇಲ್ಲೂ ಒಂದಿದೆ. ಯಾವುದು ನೋಡ್ಕೋಣ. ಇದೇ ಕಾರ್ಮಿಕ ಭವನ. ಒಳಗಡೆ ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ ಗುರು, ಈ ಥರ ಇದೆ. ಮಾಡಬೇಕು ನೆಲಮ 6 ಫ್ಲೋರ್ FTR ಇದೆ. ನಾವು ಕೇಳ್ಕೋಣ ಬನ್ನಿ. ಸೆಟಲ್ ಆಡೋದಕ್ಕೆ ಚೆನ್ನಾಗಿ. ಯಾರೇ ಬಂದಾಗ ಫಸ್ಟ್ ಇಲ್ಲಿ ಕೇಳ್ಬಿಡೋಣ, ಸಕಾಲ ಮತ್ತು ತಾಂತ್ರಿಕ ವಿಭಾಗ ಅಂತ. ಸೊ ಗಾಯ್ಸ್, ಇಲ್ಲಿ ಲೈಬ್ರರಿಯೂ ಇದೆ. ಕಟ್ಟಡ ಕಾರ್ಮಿಕ ಇಲಾಖೆಯಲ್ಲಿ 3ನೇದಕ್ಕೆ ಬಂದಿದೆ. ಅವರು ಇದಲ್ಲ, ಸ್ಟಾರ್ಟಿಂಗ್ ಹೋಗಿ ಅಂತ ಹೇಳಿದ್ರು. ಲೈಬ್ರರಿನೂ ಇದೆ. ಮತ್ತು ತುಂಬ ಜನ ವರ್ಕ್ ಮಾಡ್ತಾಯಿದ್ದಾರೆ. ಸಭಾಂಗಣ ಇದೆ ಇಲ್ಲಿ. ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು. ಅಮೌಂಟ್ ಬಂದಿಲ್ಲ, ಇಲ್ಲೇ ಕೊಟ್ಟಿದ್ದಾರೆ ಯಾವ ರೂಮ್ ಏನೇನಿದೆ ಅಂತ. ನಂದಿದ್ದಾಗ ಸದ್ಯಕ್ಕೆ ಹೋಗ್ಬೇಕಾಗಿರೋದು ಯಾವುದು, ಆ ಕಡೆ ಸೆಕೆಂಡ್ ಬಿಲ್ಡಿಂಗ್ ಹೋಗಿ ಅಂತ ಹೇಳಿದ್ರು. ಅಲ್ಲಿ ಹೋಗಿ ಒಂದ್ಸಲ ವಿಚಾರಿಸೋಣ. ಬನ್ನಿ. ಮಳೆ ಬರ್ತಾಯಿದೆ. ಏನಕ್ಕೆ ಕೇಳ್ತೀರಾ ಇಷ್ಟೊಂದು ಮಳೆ ಅಂತೀರಾ? ಕಾರ್ಮಿಕ ಇಲಾಖೆ ಮೇ ಒಂದು ಕಾರ್ಮಿಕ ಇಲಾಖೆ. ಮೇ ತಿಂಗಳೇ ಓಡಾಡ್ತಾಯಿದ್ದೀನಿ ನಾನು. ಇದು ಕೌಶಲ್ಯ ಭವನ. ಎಷ್ಟಿದೆ ಗುರು, ಇದನ್ನೇ ಸುತ್ತಾಡಬೇಕಾ? ನಾನು ಆ ಕಡೆಯಿಂದ ಬಳಸ್ಕೊಬರ್ಬೇಕು ಅಂತ ಇತ್ತು. ಎಂಟ್ರಿ ಆ ಕಡೆ ಇದೆ ಅದಕ್ಕೆ. ಏನು ಗುರು, ಇಲ್ಲೇ 4-5 ಬಿಲ್ಡಿಂಗ್ ಐತೆ ಗುರು. ಅಲ್ಲಿಲ್ಲ ಇಲ್ಲೂ ಕಳಿಸ್ತಾ ಇದ್ದಾರೆ. ಮುಂದೆ ಹೋಗೋಣ ಬನ್ನಿ. ಇಲ್ಲಿ ಕೆನರಾ ಬ್ಯಾಂಕ್ ಬ್ರಾಂಚ್ ಈ ಕಡೆ ಇದೆ. ಸುರಕ್ಷಾ ಭವನ ಅಂತ ಇದಿದೆ. ಸುರಕ್ಷಾ ಭವನಕ್ಕೆ ಹೋಗಿ ವಿಚಾರಿಸೋಣ ಬನ್ನಿ. ಪೆನ್ಷನ್ ಬಗ್ಗೆ ಅಲ್ಲಿ ಏನಾದ್ರು ಮಾಹಿತಿ ಸಿಗ್ಬೋದಾ? ಕಲ್ಯಾಣ ಸುರಕ್ಷಾ ಭವನ ಅಂತ ಸಖತ್ತಾಗಿದೆ ಅಲ್ವಾ? ಸಖತ್ತಾಗಿರೋ ಬಿಲ್ಡಿಂಗ್ ಮಾತ್ರ. ಸೊ ಫಸ್ಟ್ ಫ್ಲೋರ್ಗೆ ಹೋಗಬೇಕು. ಚೆನ್ನಾಗಿದೆ, ಪ್ರಿಯಂಬಲ್ ಹಾಕಿದ್ದಾರೆ ಎಂಟ್ರೆನ್ಸ್ ಎಲ್ಲ. ಇದು ಫಸ್ಟ್ ಫ್ಲೋರು. ಫಸ್ಟ್ ಫ್ಲೋರಲ್ಲಿ ಎಲ್ಲಿ ವಿಚಾರಿಸೋದು? ಕಾರ್ಖಾನೆ, ಬಾಯ್ಲರು. ಫಸ್ಟ್ ಫ್ಲೋರ್ ಬಂದಿದ್ದೆ. ಅವರು ಸೆಕೆಂಡ್ ಫ್ಲೋರು ಶೋಭಾ ಮೇಡಮ್ ಕೇಳಿ ಅಂತ ಹೇಳಿದ್ರು. ಇನ್ನೊಂದು ಫ್ಲೋರ್ಗೆ ಬಂದಿದ್ದೀವಿ. ಇಲ್ಲಿ ವಿಚಾರಿಸೋಣ. ಶೋಭಾ ಮೇಡಮ್ ಸೆಕೆಂಡ್ ಫ್ಲೋರ್. ಇದು ಚೆನ್ನಾಗಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಕನ್ನಡ ಕಾರ್ಮಿಕ ಸಂಘದ ಭದ್ರತೆ ಇಲಾಖೆದು. ಇದು ನಾನು ಮೇಡಮ್ ಹತ್ರ ಇರಬೇಕಾದ್ರೆ ಯೂಶ್ವಲಿ ವೀಡಿಯೋ ಮಾಡ್ಕೊಳ್ಳೋಗಿಲ್ಲ. ಅಲ್ಲಿ ಡಿಪಾರ್ಟ್ಮೆಂಟ್ ವರ್ಕ್ ನಡೀತಾ ಇತ್ತಲ್ಲ, ಅದಕ್ಕೆ ಅವರು ಮೊಬೈಲಲ್ಲೇ ಅದನ್ನು ವೆಬ್ಸೈಟ್ ಓಪನ್ ಮಾಡಿದ್ರು. ನಾನು ಅದನ್ನು ಕಂಟಿನ್ಯೂಷನ್ ಹೇಳ್ಕೊಡ್ತೀನಿ ನಿಮ್ಗೆ ಯಾವ ಥರ ಯಾವುದು ಓಪನ್ ಮಾಡಬೇಕು ಅಂತ. ಇಲ್ಲಿ ಕಂಟಿನ್ಯೂಷನ್ ಆಫ್ ಪೆನ್ಷನ್ ಅಂತ ಕ್ಲಿಕ್ ಮಾಡಿದ್ರು ಅವರು. ಆಮೇಲೆ ಅದು ಓಪನ್ ಆಗುತ್ತೆ ವೆಬ್ಸೈಟು. ಅಲ್ಲಿ ಕಂಟಿನ್ಯೂಷನ್ ಆಫ್ ಪೆನ್ಷನ್ಗೆ ನಾವು ಏನು ಮಾಡಬೇಕು ಅಂದರೆ ಲಿವಿಂಗ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು. ಪ್ರತಿ ಇಯರ್ ಡಿಸೆಂಬರಲ್ಲಿ ಇದನ್ನ ಅಪ್ಲೈ ಮಾಡಬೇಕು, ಮಿಸ್ ಮಾಡಬೇಡಿ. ಯಾಕೆಂದರೆ ಪರ್ಸನ್ನು ಯಾರು ಲೇಬರ್ ಇರ್ತಾರೆ ಅವರು ಲೀವಿಂಗ್ ಇದ್ದಾರಾ ಅಥವಾ ಡೆತ್ ಆಗಿದ್ದಾರೆ ಅದಕ್ಕೆ ಪ್ರೂಫ್ಗೋಸ್ಕರ ಇದು ಲಿವಿಂಗ್ ಸರ್ಟಿಫಿಕೇಟ್ ಅಪ್ಲೈ ಮಾಡಬೇಕು ಪ್ರತಿ ವರ್ಷ. ನೋಡಿ, ನೆಕ್ಸ್ಟ್ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಕೇಳಿ ಅಲ್ಲಿ OTP ಬರುತ್ತೆ. ಆ OTPನ ಎಂಟ್ರಿ ಮಾಡಿದ್ರೆ ಸಾಕು, ನಿಮಗೆ ಸಕ್ಸಸ್ಫುಲಿ ಸಬ್ಮಿಟೆಡ್ ಸ್ಕೀಮ್ಗೆ ಅಂತ ಬಂದೇ ಬರುತ್ತೆ ಇದು. ಆಮೇಲೆ ನೆಕ್ಸ್ಟ್ ನಿಮಗೆ ಅಪ್ಲೈ ಮಾಡಿದ್ದೀರಾ ಅಂತ ಆಗುತ್ತೆ. ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಇದು ಒಳಗಡೆ ಈ ಥರ ತೋರಿಸ್ತಾ ಇದೆ. ಹೊರಗಡೆ ಬರ್ತಾ ಇರಬೇಕಾದ್ರೆ ಏನೂ ಅಷ್ಟೇನು ಮಾತಾಡೋಕ್ಕಾಗಿರಲಿಲ್ಲ. ಅಲ್ಲಿ ಚಾನ್ಸ್ ಸಿಕ್ಕಿದ್ರೆ ವೀಡಿಯೋ ಮಾಡ್ಕೊಂಡಲ್ಲ ಅಲ್ಲಿ ಮೇಡಮ್ ಜೊತೆ ಮಾತಾಡ್ಬೋದಾಯಿತು. ಬಟ್ ಡಿಪಾರ್ಟ್ಮೆಂಟ್ ವರ್ಕ್ ಅಲ್ವಾ, ಅದಕ್ಕೆ ಅಲ್ಲೆಲ್ಲೂ ಇದು ಮಾಡಲಿಲ್ಲ.
ಅಷ್ಟೇ ಗಾಯ್ಸ್, ಇದು ಬಂದಿದ್ದ ಕೆಲಸ ಆಯಿತು. ಹೊರಡೋಣ ಬನ್ನಿ. ಏನಿಲ್ಲ ಗಾಯ್ಸ್, ಅದು ವೆಬ್ಸೈಟ್ ಇದೆಯಲ್ಲ, ವೆಬ್ಸೈಟಲ್ಲಿ ಹೋಗಿ ಲಾಗಿನ್ ಆಗಿ ಆಧಾರ್ ಕಾರ್ಡ್ ಹಾಕಿ ಲಾಗಿನ್ ಆಗಿದ್ರೆ ಅವ್ರದ್ದು ಪೂರ ಬಯೋಡೇಟಾ ಅಲ್ಲೇ ಬಂದ್ಬಿಡುತ್ತೆ. ಅಲ್ಲೇ ಅಪ್ಡೇಟ್ ಮಾಡ್ಕೋಬೇಕು. ALCಗಳದ್ದು ಮೈಸೂರಲ್ಲಿರೋ ALCದು ಮೇಯ್ನ್ ಇರುತ್ತೆ. ಇವಾಗ ಲೇಬರ್ ಡಿಪಾರ್ಟ್ಮೆಂಟ್ ಬೆಂಗಳೂರಲ್ಲಿ ಮೇಯ್ನ್ ಬ್ರ್ಯಾಂಚ್ ಇದೆಯಲ್ಲ, ಅಲ್ಲಿದ್ದೀನಿ. ಇದು ಕೆನರಾ ಬ್ಯಾಂಕ್ ಇದೆ. ಅದ್ರ ಪಕ್ಕದಲ್ಲೇ ಕನ್ಸ್ಟ್ರಕ್ಷನ್ ಒಂದು ಬೋರ್ಡ್ ಇದೆ, ಕಲ್ಯಾಣ ಭವನ ಅಂತ, ಕೌಶಲ್ಯ ಭವನ. ನೋಡಿ ಗಾಯ್ಸ್, ಅಪ್ರೂವಲ್ ಆನ್ಲೈನಲ್ಲೇ ಹಾಕೋಬೇಕು. ಏನು ನಿಮ್ಮದು ಡಿಸ್ಟಿಕ್ ವೈಸ್ ಇರ್ತಾರೆ ನೋಡಿ, ALC ಅಂತ ಬರ್ತಾರೆ. ನಮ್ಮ ಮೈಸೂರಲ್ಲಿ ವೀಣಾ ಅಂತಿದ್ದಾರೆ, ಅವರು ಉಸ್ತುವಾರಿ ಇರ್ತಾರೆ. ಸೊ ಇವಾಗೆಲ್ಲ ಅಪ್ಲೈ ಮಾಡಿ ಆಗಿದೆ. ಅದು ಏನಿದೆ ಪೆನ್ಷನ್ದು ಅದು ಕಂಟಿನ್ಯೂಷನ್ ಆಗಬೇಕು ಅಂದರೆ ಕಂಟಿನ್ಯೂಷನ್ಗೆ ಲಿವಿಂಗ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು. ಅದು ಅಪ್ಲೋಡ್ ಮಾಡಿದಾದ್ಮೇಲೆ ALC ಅಂತ ಇರ್ತಾರಲ್ಲ, ಅವರು ಅಪ್ರೂವ್ ಕೊಟ್ಟರು ಮಾತ್ರ ಅಮೌಂಟ್ ಬರೋದು ಅಕೌಂಟ್ಗೆ. ಈಗ ತುಂಬ ಜನ ಏನಾಗಿದೆ ಅಂದರೆ ಪೆನ್ಷನ್ಗೆ ಅಪ್ಲೈ ಮಾಡಿದ್ದಾರೆ, ಡಿಸೆಂಬರ್ ಟೈಮಲ್ಲಿ ಲಿವಿಂಗ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡಿರ್ತಾರೆ, ಆದರೂ ಅಪ್ರೂವಲ್ ಕೊಟ್ಟಿಲ್ಲ ಅಂದರೆ ಅಮೌಂಟ್ ಬಂದಿರಲ್ಲ. ನಿಮ್ಮ ALC ಇರ್ತಾರಲ್ಲ ಅವ್ರದ್ದೇ ಮೇಯ್ನ್ ರಾಂಗ್ ಆಗಿರುತ್ತೆ. ಇಲ್ಲೂ ಅಷ್ಟೇ, ಮೈಸೂರದ್ದು ಇವಾಗ ALC ಅಂತ ಇರೋದು ವೀಣಾ ಮೇಡಮ್ ಅಂತಿದ್ದಾರೆ. ಅವ್ರು ಕಾಂಟ್ಯಾಕ್ಟ್ ಮಾಡಿ ಅವರ ಅಪ್ರೂವಲ್ ಯಾವ ಥರ ಪ್ರೋಸೆಸ್ ಇರುತ್ತೆ ಅಂತ ಕೇಳಬೇಕು, ನಿಮ್ಗೆ ತಿಳಿಸ್ತೀನಿ. ಓಕೆ ಗಾಯ್ಸ್, ಇದು ಇವತ್ತು ಇನ್ಫಾರ್ಮೇಷನು. ಥ್ಯಾಂಕ್ ಯು. ಬನ್ನಿ ಹೋಗೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಇದು ಗೂಗಲಲ್ಲೇ ಸಿಗುತ್ತೆ. ಇದು ಅಂದರೆ ನಿಮ್ಮದು ನಿಮ್ಮದು ಯಾರು ALC ಇದ್ದಾರೆ ಡಿಸ್ಟಿಕ್ ವೈಸು ಬೇರೆ ಬೇರೆ ಇರ್ತಾರೆ, ಅವರೆಲ್ಲ ಡಿಸ್ಟಿಕ್ ವೈಸ್ದು ಇದು ಗೂಗಲಲ್ಲೇ ಸಿಗುತ್ತೆ. ನಾನಿಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ನಜಿಯಾ ಸುಲ್ತಾನ್ ಅಂತ ಅಸಿಸ್ಟೆಂಟ್ ಲೇಬರ್ ಕಮಿಷನರು, ಇವರು ಮಂಗಳೂರವರು. ನಮ್ಮ ಮೈಸೂರವ್ರಿಗೆ ವೀಣಾ ಅಂತ ಇದ್ದಾರೆ. ಸೊ ಅವ್ರ ನಂಬರ್ಗಳು ಕೊಟ್ಟಿದ್ದಾರೆ, ನೀವು ನಂಬರ್ ಬೇಕಾದರೂ ಅಲ್ಲಿ ತೊಗೊಂಡು ಅವ್ರಿಗೆ ಕಾಲ್ ಮಾಡಿ ಕೇಳ್ಕೊಬೋದು. ಗೂಗಲಲ್ಲೇ ಅಫಿಷಿಯಲಾಗೆ ಕೊಟ್ಟಿದ್ದಾನೆ, ಅದನ್ನೇನು ಮುಚ್ಚುಮರೆ ಇಲ್ಲ. ಸೊ ನೀವು ಅವರು ನಿಮ್ಮ ಡಿಸ್ಟಿಕ್ ಯಾರಿದ್ದಾರೆ ಅವ್ರು ALC ಇರ್ತಾರಲ್ಲ ಅಸಿಸ್ಟೆಂಟ್ ಲೇಬರ್ ಕಮಿಷನರ್, ಅವ್ರು ಕಾಲ್ ಮಾಡಿ ಬೇಕಾದ್ರೆ ಕೇಳ್ಕೊಬೋದು ಎಲ್ಲಿದೆ ನಮ್ಮದು ಅಂತ. ಅವ್ರು ಕೊಟ್ಟಿರೋದೇ ನಂಬರ್, ಅದಕ್ಕೆ ತಾನು ನಮ್ಗೆ ವರ್ಕ್ ಮಾಡೋದಕ್ಕೋಸ್ಕರನೇ ಇರೋದು ಅವರು. ಸೊ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ ಅಂದ್ಕೊಳ್ಳಿ. ಸೊ ಇಷ್ಟು ಜನ ಪ್ರತಿಯೊಂದು ಡಿಸ್ಟಿಕ್ದು ಇದೆ. ನಿಮ್ಮ ಡಿಸ್ಟಿಕ್ ಯಾವ್ದು ಬರುತ್ತೆ ಅವರು ALC ನಿಮಗೆ ಅಸಿಸ್ಟೆಂಟ್ ಲೇಬರ್ ಕಮಿಷನರು ಫೈಲ್ ಇದೆ ನೋಡಿ. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ, ಇದನ್ನು ಕರ್ನಾಟಕ ಸುರಕ್ಷಾ ಭವನ ಅಂತ ಕರಿತೀವಿ. ಸೊ ಮೈಸೂರವರು, ಚಾಮರಾಜನಗರ ಯಾರಾದರೂ ಕಟ್ಟಡ ಕಾರ್ಮಿಕ ಇಲಾಖೆದ್ದು ಪೆನ್ಷನ್ ಬರದೇ ಇರೋರು ಅಥವಾ ಪೆನ್ಷನ್ ಅಪ್ಲೈ ಮಾಡಿರೋರು, ಆ ಥರ ರಿನ್ಯೂವಲ್ ಮಾಡಿಸೋರು, ಮೇಯ್ನಾಗಿ ಏನಾದ್ರು ಮೈಸೂರಲ್ಲಿ ಕೆಲಸ ಆಗಲಿಲ್ಲ ಅಂದರೆ ಇಲ್ಲಿ ಬರಬೇಕಾಗತ್ತೆ. ಕೋರಮಂಗಲ ಹತ್ರ ಇರೋದು ಇದು. ಆಲ್ಮೋಸ್ಟ್ ಮೈಸೂರಲ್ಲೇ ಇರುತ್ತೆ. ಅಸಿಸ್ಟೆಂಟ್ ಲೇಬರ್ ಕಮಿಷನ್ ALC ಇರ್ತಾರಲ್ಲ, ಅವ್ರು ಅಪ್ರೂವಲ್ ಮಾಡಿದ್ರೆ ಬೇಗ ಆಗುತ್ತೆ ಕೆಲಸ, ಅವ್ರು ಪೆಂಡಿಂಗ್ ಉಳಿಸ್ಕೊಂಡ್ರೆ ಎಲ್ಲ ಲೇಟ್ ಆಗುತ್ತೆ. ಹಲೋ ಗೈಸ್, ಮೊನ್ನೆ ಮೈಸೂರಲ್ಲಿ ಯಾವ ರೀತಿ ಹೋಗಿ ಪೆನ್ಷನ್ ಸ್ಕೀಮ್ದು ಕೇಳಿ ಅವ್ರನ್ನ ಅವ್ರು ಕೇಳಿದಾಗ ಅವ್ರು ಏನಂತ ಹೇಳಿದ್ರು, DBT ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ, ಆಮೇಲೆ ಮೊಬೈಲ್ ನಮಗೆ OTP ಬರುತ್ತೆ, ಆಮೇಲೆ ಹೇಳಿದ್ರು. ಆಮೇಲೆ ನಾನು ಬೆಂಗಳೂರು ಎಲ್ಲಿ ಬಂದು ವಿಚಾರಿಸಿದಾಗ ಬೆಂಗಳೂರಲ್ಲಿ ಹೇಳಿದ್ದು ಅವರು DBTಗೆ ಅಮೌಂಟ್ ಬಂದಿರುತ್ತೆ ಅಂತ, ಮತ್ತೆ ವೆಬ್ಸೈಟಲ್ಲೇ ಚೆಕ್ ಮಾಡಿ ಅಂತ ಹೇಳಿದ್ರು. ವೆಬ್ಸೈಟ್ ಯಾವುದು ಅಂತ ಕೇಳಿದಾಗ ನೋಡಿ, KBOCWWB ಅಂದರೆ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ವೆಲ್ಫೇರ್ ಬೋರ್ಡ್ ಅಂತ, ಕಲ್ಯಾಣ ಸುರಕ್ಷಾ ಭವನ, ಬೆಂಗಳೂರು ರೋಡು, IT ಕಾಂಪೌಂಡ್ ಐತೆ, ಡೈರಿ ಸರ್ಕಲಲ್ಲಿ ಇರೋವಂಥದ್ದು. ನಿಜ ಈ ವಿಡಿಯೋ ಕನ್ಸ್ಟ್ರಕ್ಷನ್ ಮಾಡೋರು ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ. ಜಸ್ಟ್ ಅದು ಕ್ಲಿಕ್ ಮಾಡಿದ್ರೆ ನೋಡಿ, ಲೇಬರ್ ಕಾರ್ಡ್ ಅಂತ ಬರುತ್ತೆ, KBO ಅಪ್ಲಿಕೇಶನ್ ಅಂತ ಬರುತ್ತೆ, ಕಾರ್ಮಿಕ ಇಲಾಖೆ. ನಮಗೆ ಬೇಕಾದ್ರೆ ಮೇಲದು ಲೇಬರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಲೇಬರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ, ಲೇಬರ್ ಡಿಪಾರ್ಟ್ಮೆಂಟ್ ಆಫ್ ಅಂತ ಬರುತ್ತೆ. ಇಲ್ಲಿ ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವೆಲ್ಫೇರ್ ಬೋರ್ಡ್ ಬರುತ್ತೆ, ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್ ಬರುತ್ತೆ, ಕರ್ನಾಟಕ ಸ್ಟೇಟ್ ಅನ್ಆರ್ಗನೈಸ್ಡ್ ವರ್ಕರ್ ಅಂಡ್ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ ಬರುತ್ತೆ. ನಮಗೆ ಬೇಕಾದ್ರೆ ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ವರ್ಕರ್ ಸೆಕ್ಯೂರಿಟಿ ಬೋರ್ಡ್, ಕ್ಲಿಕ್ ಟು ವಿದ ಅಪ್ಲಿಕೇಶನ್ TBT ಸ್ಟೇಟಸ್ ಅಂತ ಇದೆ. ಕರ್ನಾಟಕ ಬಿಲ್ಡಿಂಗ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ಬೋರ್ಡ್ ನೋಡಿ, ಇದಿಷ್ಟು ಮೇನು. ಇಲ್ಲಿ ಓದ್ಕೊಳ್ಬೇಕಾರೆ ರಿಜಿಸ್ಟರ್ ಆಸ್ ಎ ಕಾಂಟ್ರಾಕ್ಟ್ ವರ್ಕರ್ ಲಾಗಿನ್, ಆಕ್ಸಿಡೆಂಟ್ ಅಸಿಸ್ಟೆಂಟ್ ಯಾರು ಅಪ್ಲೈ ಮಾಡಿದ್ರೆ, ಅಸಿಸ್ಟೆಂಟ್ ಆಫ್ ಮೆಡಿಕಲ್ ಎಕ್ಸ್ಪೆನ್ಸ್ ಇದು, ಮಗು ನೋಡಿ ಇಲ್ಲಿ ಮಗು ಸಹಾಯ ಹಸ್ತ, ಕಂಟಿನ್ಯೂಷನ್ ಆಫ್ ಡಿಸಬಿಲಿಟಿ ಆಫ್ ಪೆನ್ಷನ್, ಕಂಟಿನ್ಯೂಷನ್ ಆಫ್ ಪೆನ್ಷನ್, ಡೆಲಿವರಿ ಅಸಿಸ್ಟೆಂಟು, ಇವ್ರು ಯಾವ್ದಾದ್ರು ವರ್ಕರ್ ಡೆಲಿವರಿ ಆಗಿ ಅಸಿಸ್ಟೆಂಟ್ ಅವ್ರಿಗೆ ಅಮೌಂಟ್ ಬರ್ಬೇಕಾದ್ರೆ ಇದು ಮಾಡ್ಕೊಂಡು, ಡಿಸಬಿಲಿಟಿ ಪೆನ್ಷನ್ ಆ್ಯಂಡ್ ಲೇಬರ್ ಏನಾದ್ರು ಡಿಸಬಿಲಿಟಿ ಹೊಂದಿದ್ರೆ ಅವ್ರಿಗೆ ಇದು ಅಪ್ಲೈ ಮಾಡಿ ಬರುತ್ತೆ. ಫ್ಯೂನರಲ್ ಆಫ್ ಎಕ್ಸ್ ಗ್ರೇಟಿಯಾ, ಏನಾದರೂ ತೀರೋಗಿದ್ರೆ ಗಾರೆ ಕೆಲಸ ಮಾಡ್ತಾರಲ್ಲ ಆ ಥರ ಕನ್ಸ್ಟ್ರಕ್ಷನ್ ಅವರು, ಇಲ್ಲಿ ಅದು ಅಪ್ಲೈ ಮಾಡಿದ್ರೆ ಇಲ್ಲಿ ಇರುತ್ತೆ. ಮ್ಯಾರೇಜ್ ಅಸಿಸ್ಟೆಂಟು, ಇಲ್ಲಿ ಲೇಬರ್ ಮಕ್ಕಳು ಯಾರು ಮದುವೆ ಆಗಿದ್ರೆ ಅಥವಾ ಲೇಬರೇ ಮದುವೆ ಆಗಿದ್ರೆ ಅವ್ರಿಗೆ ಅಮೌಂಟ್ ಬರುತ್ತಲ್ಲ ಅದ್ರ ಬಗ್ಗೆ ಇದೆ. ಮೆಡಿಕಲ್ ಅಸಿಸ್ಟೆನ್ಸು, ಪೆನ್ಷನ್, ನಮ್ಮದು ಕಂಟಿನ್ಯೂಷನ್ ಆಫ್ ಪೆನ್ಷನ್ ಇದ್ದು ನಮ್ಮ ತಂದೆದು. ಸೊ ಇಲ್ಲಿ ಬಂದರೆ ನೋಡಿ, ಎವ್ರಿ ರಿಜಿಸ್ಟರ್ಡ್ ಬಿಲ್ಡಿಂಗ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ಕ್ಯಾನ್ ಅವೈಲ್ ದಿಸ್ ಸ್ಕೀಮ್ ಹೂ ಈಸ್ ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಫೀ ಆಫ್ ಕಂಟಿನ್ಯೂಸ್ ಪೀರಿಯಡ್ ನಾಟ್ ಲೆಸ್ ದೆನ್ 3 years and remain as a such construction worker until he attains the age of 60 years. The amount pension shall not exceed sum of 2,000 ಅಂದರೆ per month, and the beneficiary shall not avail similar benefit under any of the government scheme. Leaving certificate to be submitted every year. ಮೊದಲು 3 years ಒಂದ್ಸರಿ ಇದನ್ನು ನಾವು ಅಪ್ಡೇಟ್ ಮಾಡಬೇಕಿತ್ತು, ಬಟ್ ಈಗ ಪ್ರತಿ ಡಿಸೆಂಬರಲ್ಲಿ ಲಿವಿಂಗ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕು, ಇದು ಕಂಪಲ್ಸರಿ. ಮತ್ತು 3 years ಒಂದ್ಸರಿ 60 years ಆಗಿರೋರು ಅಪ್ಲೈ ಮಾಡಬೇಕು. ಅದು 2,000 ಇದೆ. ಅಮೌಂಟ್ ಆಫ್ ದ ಪೆನ್ಷನ್ ಶಲ್ ನಾಟ್ ಎಕ್ಸಿಡ್ ಸಮ್ 3,000 ಬರುತ್ತೆ. ಡಾಕ್ಯುಮೆಂಟ್ ಏನಿಗೆ ಬೇಕು ಅಂದರೆ ನೋಡಿ, ಲಿವಿಂಗ್ ಸರ್ಟಿಫಿಕೇಟ್ ಒಂದೇ, ಪ್ಲೀಸ್ ಲಾಗಿನ್ ಆಗಿ ಅಪ್ಲೈ ಮಾಡಬೇಕು. ಲಾಗಿನ್ ಆಗಬೇಕಾದ್ರೆ ನೋಡಿ, ಏನು ಡಾಕ್ಯುಮೆಂಟ್ಸ್ ಏನು ಬೇಡ, ಯಾವ ಮೊಬೈಲ್ ನಂಬರ್ ಇದೆ ನಂಬರ್ ಹಾಕಿ OTP ಹಾಕಬೇಕು, ಆ ನಂಬರ್ ಬರುತ್ತೆ, ಅದನ್ನು ಲಾಗಿನ್ ಕೊಡಬೇಕು, ಅಷ್ಟೇ ಪ್ರೋಸೆಸ್ ಇರೋದು. ಆ ಲಾಗಿನ್ ಆದರೆ ನಿಮ್ಮದು ಪೂರ ಡೀಟೇಲ್ ಎಲ್ಲ ಬಂದ್ಬಿಡುತ್ತೆ. ನಿಮ್ಮದು ಏನು ಲೇಬರ್ ಕಾರ್ಡ್ ಮಾಡಿಸಿರೋದು, ಅದು
ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ ಇದರಲ್ಲಿ. ಸೊ ಇದಿಷ್ಟು ನೀವು ಲಾಗಿನ್ ಆಗೋದಕ್ಕೆ ಬೆಸ್ಟ್ ಮೆಥಡು. ನೀವು ಎಲ್ಲೂ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಫಸ್ಟ್ ಆಫ್ ಆಲ್ ಅಲಿಯಂಗಿಲ್ಲ. ಲೇಬರ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ KBOC WWB ಅಂತ ಟೈಪ್ ಮಾಡಿ ಲೇಬರ್ ಕಾರ್ಡಿಗೆ ಬಂದು ನಿಮ್ದು ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ಮೊಬೈಲ್ ನಂಬರ್ ಹಾಕ್ಬಿಟ್ಟು ಲಾಗಿನ್ ಆಗಿ OTP ಬರುತ್ತಲ್ಲ, ಅದನ್ನು ಲಾಗಿನ್ ಆದರೆ ಇದಿಷ್ಟೇ ನಿಮ್ಗೆ ಬೇಕಿರೋದು. ಇಲ್ಲೇ ಎಲ್ಲ ನಿಮ್ಮದು ಡೀಟೇಲ್ ಎಲ್ಲ ಬಂದ್ಬಿಡುತ್ತೆ. ಸೊ ಈ ಇನ್ಫಾರ್ಮೇಷನ್ ತುಂಬ ಜನ ಕಟ್ಟಡ ಕಾರ್ಮಿಕರಾಗಿರ್ಬೋದು, ಕಾರ್ಮಿಕ ಲೇಬರ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ನಾನು ಅಲ್ಲಿ ಹೋಗಿ ಕೇಳಿದಾಗ ಅವ್ರು ಮಾಡಿದ ಅಪ್ಡೇಟ್ ಇಷ್ಟಾದ್ರೆ ನೆನ್ನೆ ನಮ್ಮ ತಂದೆಗೆ ಅಮೌಂಟ್ ಬಂದಿದೆ ಪೆನ್ಷನ್ದು. ಸೊ ನೀವು ಅಷ್ಟೇ ಯಾರಾದರೂ ಇದ್ದರೆ ಡೈರೆಕ್ಟಾಗಿ ಇಲ್ಲಿ ಹೋಗಿ ಅಪ್ಲೈ ಮಾಡ್ಕೊಳ್ಳಿ ಈಸಿಯಾಗಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.